ರಾಯಲ್ಟಿ ಎಲ್ಲಿ ಕಟ್ಟಮ್ಮಿ ಅದಕ್ಕೆ ನ್ಯಾಯ ಕೊಡ್ರಿ ಅಂದ್ರೆ ನ್ಯಾಯ ಇವತ್ತಿಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಏನು ಅದಕ್ಕೆ ಇವ್ರ ಬೇರೆ ಉಗ್ರವಾದ ಹೋರಾಟ ನಾವೇನು ಇದೇ ತಿಂಗಳದಾಗ ಮಾಡಿ ಏನ್ರಿ ನಾವು ಇದು ಮಾಡ್ಬೇಕಂತ ಮಾಡಿದ್ದೇವೆ. ಆದರೆ ನಾವು ಬಿ ಜೆ ಪಿ ಸಪೋರ್ಟ್ ಮಾಡಲಿ ನಮ್ಗೆ ಆಯ್ತಾ. ಒಂದು ಸರ್ ಈಗ ದಯಾಮರಣ ಮಾನ್ಯ ಇದ್ರಾಗ ಬಿಜಾಪುರದಾಗ ಸುಮಾರು 500 ಕಾಂಟ್ರಾಕ್ಟರ್ಗಳು ನಮಗೆ ಪೇಮೆಂಟ್ ಕೊಡ್ರಿ ಇಲ್ಲ ದಯಾಮರಣ ಪರ್ಮಿಷನ್ ಕೊಡ್ರಿ ಅಂತ ಹೇಳಿ ಡಿ ಸಿ ಮೇಡಮ್ ಕೊಟ್ಟರು. ಹಾಂ ಅದರ ಸಹಾಯ ಮಾಡಿರಿ ನಮಗೆ ದಯಾಮರಣ ಪರ್ಮಿಷನ್ ಇಸ್ಕೊಡ್ರಿ ನಮಗೆ ಸಾಹಿತ್ಯ ಉತ್ಸವದ 500 ಮಂದಿ ವಾಪಸ್ 10 ಸಲಕ್ಕೆ ಯಾಕೆ ಇಂಥ ಇದು ಮಾಡ್ಲಿಕ್ಕತ್ತೀರಿ. 500 ಮಂದಿ ಸಾಯಲಿಕ್ಕೆ ಬಿಜಾಪುರ ತಯಾರಾಗ್ಯಾರ. ಅವ್ರಿಗೆ ಪರ್ಮಿಷನ್ ಇಸ್ಕೊಡ್ರಿ ಸಾಕು. ನಾವು ಪೇಮೆಂಟ್ನು ಹೋಗ್ತವೆ ಎಲ್ಲ ಹೋಗ್ತವೆ ವಿಚಾರ ಕೂಡ ಅಲ್ಲೇ ಸತ್ತು ಬಿಡ್ತೇವೆ ಹೊತ್ತು. ಅದಕ್ಕೆ ಒಳ್ಳೇದು ಮಾಡಿರಿ ನಮಗೆ ಪುಣ್ಯ ಹತ್ತದ. ಏನು ಬಿಟ್ಟು ಕಿಸಿದ್ರಿ ಸುಮ್ಮನೆ ಒಂದು ಯಾವುದಕ್ಕರೆ ತೊಗೊಂಡ್ಕಿಸಿ ಈ ಥರ ನಾವು ಇದು ಮಾಡಿದ್ರೆ ನಮ್ಮ ಮೇಲೆ ತಂದು ಹಾಕಿದ್ರೆ ನೀವು ಹೇಳ್ರಿ ಏನು ಹೇಳಮ್ಮ ಸರ್ ನಿಮಗೆ ಹೇಳ್ತೀನಿ. ನಮ್ಗೆ ಯಾರು ಈ ಸಹಾಯ ಮಾಡ್ತಾ ಅವ್ರ ಸಂಗಟ ಇರ್ತೇವೆ ನಾವು ಕಾಂಟ್ರಾಕ್ಟರ್ ಅಂದ್ರೆ ಸರ್ ನಾವು ಒಂದು ಹಳ್ಳಿ ಭಾಷೆ ಹೇಳ್ತೀನಿ. ಹಳ್ಳಿ ಹುಡುಗನ ಏನು ಹಳ್ಳಿ ಹಿಂದೆ ಏನಾದ್ರೆ ಹೆಣ್ಮಕ್ಳು ಡೆಲಿವರಿ ಆಗೋ ಟೈಮ್ದಾಗ ಸೂಲಿಗಿತ್ತರ ಕರೆಸ್ತಿರಲ್ಲ ಏನು ಆ ಥರ ನಮಗೇನು ಕಾಂಟ್ರಾಕ್ಟ್ರಿಂದ ಏನು ಆಗ್ತೈತೀವಿ ಯಾರು ಸಹ ತಿಳ್ಕೊಂಡಿರ್ಬೇಕು. ಏನಾದ್ರೂ ಮಾಡೋ ಶಕ್ತಿ ಕಾಂಟ್ರಾಕ್ಟರ್ ಬಲ್ಲಿ ಅದ. ಒಬ್ಬವನಿಗೆ ಅವನದು ಎಲ್ಲ ಯಾವ ಸರ್ಕಾರಿ ನೌಕರರಲ್ಲಿ ಲೀಡ್ರ್ ಆಗಲಿ ಅವನದೆಲ್ಲ A to Z ತೆಳಗೆ ನಡೆದು ಮ್ಯಾಲೆ ತನ ನಮಗೆ ಗೊತ್ತಿಲ್ಲದೆ ಎಲ್ಲಿ ಹೋಗಂಗಿಲ್ಲ. ನಮ್ಮ ಬಲ್ಲಿ ಎಷ್ಟು ಮಾಹಿತಿ ಅದ ಇವ್ರು ಬೇಕಾದ್ರೆ ಹೇಳ್ಬೋದು. ಇವತ್ತು ಸರ್ ಈಗ ಏನ್ರಿ ಕೇವನ ಏನಂತಾರೆ ಅದಕ್ಕೆ ಇದು ಏನದ ಈ ನಮ್ಮ ಕಲ್ಯಾಣ ಕರ್ನಾಟಕದಾಗಂತೂ ಕೇಳಬೇಡ್ರಿ ನಿಮ್ಗೆ ಗೊತ್ತಿನ 5,000 ರೂಪಾಯಿ ಫಂಡ್ ಕೊಟ್ಟರಲ್ಲ ಕಲ್ಯಾಣ ಕರ್ನಾಟಕಕ್ಕೆ. ಅದ್ರ ಬಗ್ಗೆದಾಗ ಅದೇನು ಅಲ್ಲೇನು ಸಲ ಮೆಮೋಡಮ್ ಮುಖ್ಯಮಂತ್ರಿ ಕೊಟ್ಟಿದ್ದೆವು, ಮಿನಿಸ್ಟ್ರ್ ಕೊಟ್ಟಿದ್ದೆವು, MLA ಕೊಟ್ಟಿದ್ದೆವು, ಯಾರೂ ಕೇರೇ ಇಲ್ಲ ಒಟ್ಟು. ಇಂಥರ ಬಗ್ಗೆ ಸಪೋರ್ಟ್ ಮಾಡಿರಿ. ನಾವು ಅಂತೇವೇನೋ ವಿರೋಧ ಪಕ್ಷ ಇದ್ದಿರಲ್ಲ ಬರ್ರಿ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೇವೆ ಇಂಥವು ಸಪೋರ್ಟ್ ಮಾಡಿರಿ. ನಾವು ನಿಮ್ಮ ಹಿಂದಿರ್ತೇವೆ, ನಿಮ್ಮ ಸಂಘಟ ಇರ್ತೇವೆ, ನಮ್ಮ ನ್ಯಾಯ ಯಾರು ಒದಗಿಸ್ಕೊಡ್ತಾರೋ ಸಂಘಟ ಇರ್ತೇವೆ ನೋಡ್ರಿ. ನಾವು ಕಾಂಗ್ರೆಸ್ಸೇ BJP ಅಂತಿಲ್ಲ. ಸುಳ್ಳು ಹಿಂದೆ ಏನದ ನಮ್ಗೆ ಬದಲಾವಣೆ ಮಾಡಿದ್ರು ಕಾಂಗ್ರೆಸ್ ಸಂಘಟ ಅಂತೇಳಿ. ಕಾಂಗ್ರೆಸ್ದವ್ರು ಈಗ ನಮ್ಮ ಸುಖ ಮಾಡ್ಲಿಕ್ಕತ್ತಾರೆ. ದುನಿಯಾದ ಕಷ್ಟದವ ಕಾಂಗ್ರೆಸ್ಗೆ ನಮಗೇನದ ನಮಗೆ ಅನುಕೂಲ ಮಾಡಿಕೊಡಲಾಗ್ಯಾರ. ಅದಕ್ಕೆ ಅಂಥವ್ರ ಬಗ್ಗೆ ವಿಚಾರ ಮಾಡಿರಿ ಏನ್ರಿ. ಇವತ್ತು ಬೇರೆ ವಿಚಾರದಾಗ ತೊಗೊಂಡ್ಕಿಸಿ ನಮ್ಗೆ ತಂದು ಸುಳ್ಯ ಸಿಗ್ಬೇಡ್ಬೇಡ್ರಿ ಅಲ್ಲಿ. ಅವರು ಹೌದು ಆಲತ್ತೆ ಯಾಕೆ ಅಂತೇಳಿ ಸರ್ ಅದ್ರ ಡಾಕ್ಯುಮೆಂಟ್ಸ್ ಹೇಳ್ತಾವೆ ಹೌದು ಅಲ್ಲ ಅಂಬೋದು. ನಾ ಯಾರು ಹೇಳವ್ರಿ ನಾ ಏನೇ ತಪ್ಪು ಕೊಟ್ಟದ ಮತ್ತು ನನ್ನ ಮೇಲೆ ಯಾರು ಒಬ್ಬ ಇದಕ್ಕೆ ಹೋಗ್ತಾನೆ ಮಾನದಂಡ ಬಗ್ಗೆ ನಮ್ಗೆ ಗೊತ್ತಲ್ಲ ಹೌದಿಲ್ಲ ಸರ್. ಈಗ ಸಚಿನ್ ಪಾಂಚಲ್ ಪ್ರಕರಣದಲ್ಲಿ ಈಗ ಸಾಕ್ಷಿ ನಾಶ ಮಾಡುವಂಥ ಪ್ರಕ್ರಿಯೆ ಆಗ್ತಾ ಇದೆ. ಯಾಕಂದ್ರೆ ಈಗ ಗುತ್ತಿಗೆದಾರರೇ ಅಲ್ಲ ಒಂದು ಚರ್ಚೆ ಕೂಡ ಶುರುವಾಗಿದೆ. ಹಾಗಾಗಿ ಅಂದ್ರೆ ನಾವು ಈಗ ಸಾಕ್ಷಿ ನಾಶ ಮಾಡೋದಾಗಿದ್ದಾಗ ಅದು ನಮಗೂ ಕನ್ಸಿಡರ್ ಮಾಡ್ತೀರ ಅಂದಂಗೆ ಆಯ್ತು. ಈಗ ಹೆಂಗೆ ಸರ್ ರಿಕಾರ್ಡ್ ಅವಲ್ರಿ. ರಿಕಾರ್ಡ್ ಇದ್ರೆ ರಿಕಾರ್ಡ್ ಯಾರ ಇದ್ರ ಮನೆದು ಕಳಿಸಿರೋ ಒಂದು ಇಮಿಡಿಯೇಟ್ ಏನದ ನಾಳೆ ಏನದ ಏನ್ರಿ ಇಂಥದ್ದಿಂದಾಗ ಈಗ ರಿಜಿಸ್ಟರ್ ಕಾಪಿ ಅದ ಅವ್ನ ಬಲ್ಲಿ ಇಂಥ ಆಫೀಸ್ದಾಗ ಇದು ಆಗ್ಯದ ಇಂಥಲ್ಲಿ ಬಿಲ್ ಅದ ಅಂತ ಹೇಳಿ ಒಂದು CC ಕಾಪಿ ಇರ್ತದೆ ಬಿಲ್ ಇದ್ದಿದ್ದು. ಒಂದು ಏನದ ಏನ್ರಿ ಟೆಂಡರ್ ಹಾಕಿದ ಒಂದು ರಸೀದ್ ಇರ್ತದೆ ಎಲ್ಲಿ ಟೆಂಡರ್ ಹಾಕ್ಯ ನಂಬೋದು ಎಲ್ಲಿ ಅವ್ನು ಕಾಪಿ ಒಂದು ಕಳಿಸಿಲ್ಲ ನಮ್ಗೆ ಇಮಿಡಿಯೇಟ್ ನಾಳೆನೇ ಆ್ಯಕ್ಷನ್ ತೊಗೋತೀವ್ರು ನಾವು. ಸರ್ಕಾರ ಏನು ಸರ್ ಪಾಪ ನಮ್ಗೆ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಅಸೋಸಿಯೇಷನ್ ಅಂದ್ರೆ ಎದಕ್ಕಿರ್ತದೆ ಸರ್. ಅಸೋಸಿಯೇಷನ್ ಮೀನಿಂಗ್ ಏನು ಎಲ್ಲರೂ ಒಕ್ಕಟ್ಟಾಗಿ ಯಾರಿಗೆ ಅನ್ಯಾಯ ಆಗ್ತದ್ರ ಪ್ರತಿಭಟನೆ ಮಾಡೋದಕ್ಕೆ ಅಸೋಸಿಯೇಷನ್ ಅಂತಾರೆ. ಅದಕ್ಕೆ ನಾವು ನಾಳೆ ಅವನು ಈಗ ಬತ್ತಂದ್ರೆ ನಾಳೆನೂ ನಾವು ಇದು ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ. ಯಾವ ಸರ್ಕಾರಕ್ಕೆ ಇರ್ಕ ನಮಗೆ ಸಂಬಂಧ ಇಲ್ಲ ಒಟ್ಟೆ ಯಾವ ಸರ್ಕಾರ ಯಾಕಿರ್ಲಕ್ಕೆ ನಮ್ಗೆ ಅನ್ಯಾಯದಾಗ ಏನು ಸರ್ ನಿಮ್ಗೆ ಹೇಳ್ತೇನೆ ಏನ್ರಿ ಅದ್ರ ಎದುರು ನಾವು ನಿಂದಿರಬೇಕಲ್ಲ ಅವ್ರಿಗೆ ನ್ಯಾಯ ಇಸ್ಕೊಡಬೇಕಲ್ಲ ನಮ್ಮ ವಿಚಾರ ಇದು. ಈಗ ಸಚಿನ್ ಪಾಂಚಲ್ ಪ್ರಕರಣದಲ್ಲಿ ಆಡಳಿತ ಪಕ್ಷದ ಸರ್ಕಾರ ಹಾಗೂ ವಿಪಕ್ಷವಾದ BJPಯ ಪಾತ್ರ ಇದೆಯಾ ಅವ್ರೇನು ಇನ್ವಾಲ್ವ್ ಆಗಿದೆಯಾರ ಇವತ್ತು ಒತ್ತಡ ಹಾಕ್ತಾ ಇದ್ದಾರೆ ತಮಗೆ ಅಂತ ಅದು ಜನರಿಗೆ ಗೊತ್ತಾಗ್ತಾರೆ ಸರ್. ನಮ್ಮ ಬೈಲಿ ಯಾಕೆ ಅನ್ನಿಸ್ತೀರಿ ಅವ್ರು ಏನು ಈಗ ಸರ್ ನಮಗೆ ಇಬ್ಬರು ದೊಡ್ಡವರು ನಾವು ಕೂಲಿಕಾರರು ಮಾಡ್ಕೊತೀನವ್ರು ನಾವು ಅವ್ರಿಬ್ಬರ ಬಗ್ಗೆ ಕೆಟ್ಟ ಆಡ್ಕಿಸಿ ನಾವು ಯಾಕೆ ಅದಕ್ಕೆ ಅವ್ರು ಇದಕ್ಕೆ ಕೆಂಗಣ್ಣಿಗೆ ಗುರಿ ಆಗಮ್ಮಿ ಏನ್ರಿ ಅವ್ರಿಬ್ಬರ ಬಗ್ಗೆದಾಗ ನಾವು ಏನೂ ಮಾತಾಡೋದೇ ಇರಲ್ಲ. ಏನು ಅವ್ರದ್ದು ಖರೇನೋ ಅವ್ರ ತಪ್ಪು ಅವ್ರ ತಪ್ಪು ಅದ್ರ ಬಗ್ಗೆ ಅದ ನಾ ಹೆಂಗೆ ಹೇಳ್ತೀವಿ ಅದ್ರ ಬಗ್ಗೆ ಹೇಳೋಕ್ಕೆ ನನಗೆ ಇದನ್ನೆಲ್ಲ ಒಟ್ಟೆ ನಾವು ಯಾಕಂದ್ರೆ ದೊಡ್ಡ ವಿಷಯದಾಗ ನಾವು ಕೈ ಹಾಕಿದೇವು ಅಂತಂದ್ರೆ ಒದ್ರಂದ್ರೆ ಹಿಂದೆ ಬಕ್ಕನ ಒದ್ರತ್ತಂದ್ರೆ ನಾವು ಬ್ಯಾನ್ ಹಲ್ಲಿ ಬೀಳ್ತಾವೆ. ಅದಕ್ಕಾಗಿ ಅವ್ರ ವಿಷಯದಾಗ ನಾವು ಮಾತಾಡೋಕೆ ಹೋಗ್ತಾರೆ ಹೆಚ್ಚಾಗಿ ಅವರಿಬ್ಬರು ವಿಷಯದಾಗ ಅವ್ರವ್ರ ಪಾಲಿಟಿಕ್ಸ್ ಏನು ಬೇಕಾಗಿ ಮಾಡ್ಕೊಳ್ಲಕ್ಕೆ ಅವ್ರು ನಾವು ಯಾಕೆ ಇದು ಮಾಡ್ಲಿಕ್ಕೆ ಹೋಗಿ. ಆದ್ರೆ ಈಗ ನಮ್ಮ ಕಷ್ಟಗಳನ್ನ ಹೇಳ್ಕೊತೇವೆ ನಮ್ಮ ಹಿಂದೆ ನಿಂದಿರ್ರಿ ಅಂತ ನಾವು ಯಾರು ನಿಂದಿರ್ತಾರೆ ಅವ್ರು ಕೂಡ ನಾವು ಇರ್ತೇವೆ ಸರ್. ಒಂದೇ ಮಾತು. ಎಸ್ ಕೂಡ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಖ್ ಅವರ ಸ್ಪಷ್ಟವಾದ ಮಾತುಗಳು. ಸದ್ಯ ಈಗ ಸಚಿನ್ ಪಾಂಚಲ್ ಇದ್ದಾರೆ ಅವರು ಗುತ್ತಿಗೆದಾರ ಅನ್ನೋದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಪುರಾವೆಗಳು ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ TV9 ಬೆಂಗಳೂರು.